ಬಡವರು, ಭಾರಿ ಬಡವರು. ಅವರು ಗುತ್ತಿಗೆ ಕೆಲಸ ಮಾಡಿದ್ದಾರೆ. ಗುತ್ತಿಗೆ ಕೆಲಸ ಮಾಡಿ ಅಂತೇಳಿ 22/10/2014 ಈ ಕಿಟಲ್ ಸಂಸ್ಥೆಯವರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿಗೆ ಈಗಾಗಲೇ 9 ವರ್ಷ ಆಯ್ತು. ಇಷ್ಟೊಂದು ಅನುಮತಿ ಕೊಟ್ಟ ಮೇಲೆ ಅವರು ಒಂದು ಏನು ಕೊರೋನಾ ಸಮಯದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಸಾಲ ಮಾಡಿ ಬಿಲ್ಡಿಂಗ್ ಅನ್ನು ಫಿನಿಶ್ ಮಾಡಿದ್ದಾರೆ. ಕಾಲೇಜ್ ಒಂದು ಶಾಲೆಯನ್ನ ಫಿನಿಶ್ ಮಾಡಿದ್ದಾರೆ, ಎಜುಕೇಶನ್ ಸಂಸ್ಥೆಯನ್ನು ಫಿನಿಶ್ ಮಾಡಿದ್ದಾರೆ. ಅವರಿಗೆ ಹಣ ಕೊಡ್ಬೇಕಾದ ಧರ್ಮ ಅಲ್ವಾ? ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಈ ಚರ್ಚ್ ಆಫ್ ಸೌತ್ ಇಂಡಿಯಾದವರು ಇಷ್ಟೊಂದು ಶೋಷಣೆ ಮಾಡೋದ? ಈ ಶೋಷಣೆಯನ್ನ ಕರ್ನಾಟಕ ದಲಿತ ಸಂಘದ ಸಮಿತಿ, ದಲಿತ ಸೇನೆ ಮತ್ತು ಅಂಬೇಡ್ಕರ್ ಯುಗ ಸೇನೆ ಎಲ್ಲ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇದನ್ನ ಇಲ್ಲಿ ಲೋಕಾಯುಕ್ತ ಕೂಡ ಈ ಸಮಸ್ಯೆಯಲ್ಲಿ ದುಡ್ಡಿದೆ ಕೊಡ್ಲಿಲ್ಲ ಅನ್ನೋದು ಕೂಡ ಲೋಕಾಯುಕ್ತರು ಕೂಡ ಅದನ್ನ ಆಪಾದನೆ ಮಾಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಕೂಡ ಆಪಾದನೆ ಮಾಡಿದ್ದಾರೆ. ನಮಗೀಗ ಅನಿಸ್ತಾ ಇದೆ ಈ ಚರ್ಚ್ ಆಫ್ ಸೌತ್ ಇಂಡಿಯಾದವರು ಒಂದು ಎಜುಕೇಶನ್ ವಿಚಾರದಲ್ಲಿ ಕಾಂಟ್ರಾಕ್ಟರ್ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಈ ನಮ್ಮ ಬಡವರ ಪ್ರಕರಣದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಪಾಪ ಎಷ್ಟೋ ಜನ ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ತರ ಪ್ರಕರಣದಾಗ ಇನ್ನೇನ್ ಮಾಡ್ತಾರೆ, ಎಲ್ಲ ಸಾರ್ವಜನಿಕವಾಗಿ ಬಡ್ಡಿಗೆ ಸಾಲ ತಂದಿರ್ತಾರೆ, ಮತ್ತೆ ಹೆಂಡತಿ ಮಕ್ಕಳ ಒಡವೆಗಳನ್ನ ಹಣ ಇಟ್ಟಿರ್ತಾರೆ, ಬಂಧು ಬಳಗ ದುಡ್ಡು ತಗೊಂಡಿರ್ತಾರೆ, ಸ್ನೇಹಿತರ ದುಡ್ಡು ತಗೊಂಡಿರ್ತಾರೆ. ಅವರ ಕಿರುಕುಳ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆದ್ರೆ ಬಡವರು ಈ ಪರಿಸ್ಥಿತಿಗೆ ಹೋಗೋದು ಬೇಡ, ಅದನ್ನ ನಾವು ಆ ಪರಿಸ್ಥಿತಿಗೆ ಹೋಗೋದು ಬೇಡ. ಆದ್ರೆ ಈ ಸಂಸ್ಥೆಯವರು ತುರ್ತಾಗಿ ಇವ್ರಿಗೆ ಏನ್ ಹಣ ಕೊಡ್ಬೇಕು, ಹಣವನ್ನ ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನ ಇವರು ಕೊಡಬೇಕು. ತಡೆ ಮಾಡಿದ್ರೆ ಸಂಸ್ಥೆ ವಿರುದ್ಧ, ಸಂಸ್ಥೆ ಎಷ್ಟು ವಂಚನೆ ಮಾಡ್ತಾ ಇದೆ, ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಬಡವರಿಗೆ ವಂಚನೆ ಮಾಡೋದ್ರ ಜೊತೆಗೆ ಇದು ಶಿಕ್ಷಣ ಕೊಡೋದ್ರಲ್ಲೂ ಕೂಡ ವಿಫಲ ಆಗಿದೆ ಅನ್ನೋ ವಿಚಾರದಲ್ಲಿ ನಾವು ಇಡೀ ರಾಜ್ಯಾದ್ಯಂತನೇ ನಾವು ದೊಡ್ಡದಾದ ಪ್ರತಿಭಟನೆ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಅಂತೇಳಿ ನಾವು ಈ ಕಿಟಲ್ ಸೈನ್ಸ್ ಕಾಲೇಜ್ ಸಂಸ್ಥೆಗೆ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ವಿಷಯ ಏನಂತಂದ್ರೆ, ಕಳೆದ ಬಾರಿ ಸುಮಾರು ಒಂದು 15-20 ದಿನ ಹಿಂದ್ಗಡೆ ಇದೇ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ವಿ. ಆ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ನಾವು ಒಂದು ಮೆಸೇಜ್ ಏನು ಕೊಟ್ರಿ ಅಂದರೆ, ಒಂದು 8-10 ದಿವಸ ಕಾಲಾವಕಾಶದಲ್ಲಿ ಬಡಬಡೆ ಮೇಲೆ ನಡೆದಿರ್ತಕ್ಕಂತಹ ದೌರ್ಜನ್ಯ ಅಟ್ರಾಸಿಟಿಯನ್ನು ನಿಲ್ಲಿಸಬೇಕು, ಅವ್ರಿಗೇನಿದೆ ಪರಿಹಾರ ಮಾಡಬೇಕು ಅಂತೇಳಿ ನಾವು ಕಾಲೇಜ್ ಹೋಗಿದ್ರಿ. ಲಾಸ್ಟ್ ವೀಕ್ ಸೋಮವಾರ ನಾವು ಕಾಲೇಜ್ಗೆ ಹೋಗಿದ್ರಿ. ಪ್ರಿನ್ಸಿಪಾಲ್ ಸಾಹೇಬರು ಕರೆದಿದ್ರು ನಮಗೆ. ಅಲ್ಲಿ ಹೋದ ನಂತರ ಅವ್ರಿಗೇನಾದ್ರು ಬಡಬಡೆ ಫೇಕ್ ಆಗಿರ್ತಾರೆ ಅಂತೇಳಿ, ಅವರು ಕೊಟ್ಟಿರ್ತಕ್ಕಂತಹ ಬಿಲ್ಗಳು ಅದು ಸುಳ್ಳಾಗಿರ್ತದೆ, ಯಾಕಂದ್ರೆ ಅದರಲ್ಲಿ ಡೇಟ್ ಇರೋದಿಲ್ಲ ಅಂತೇಳಿ. ಆ ಸಮಯ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಆ ಪ್ರಿನ್ಸಿಪಲ್ ಅಲ್ಲಿ ಏನ್ ಕುಂತು ಪ್ರಿನ್ಸಿಪಲ್ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ಲ, ಸ್ಟ್ಯಾನ್ಲಿ ಪೀಟ್ರು ಈತ, ಇವನು 10th ಫೇಲ್ ಆಗಿರ್ತಾನೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೇಲ್ ಆಗಿರ್ತಾನೆ. 13 ಮಾರ್ಕ್ಸ್ ತಗೊಂಡಿರೋನಿಗೆ ಕೆಟಲ್ ಸೈನ್ಸ್ ಕಾಲೇಜ್, ವಿಜ್ಞಾನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ. ನೀವು ಈ ಮಾಧ್ಯಮದ ಸ್ನೇಹಿತರು ತಾವುಗಳು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜಾತಿವಾದ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ. ಒಬ್ಬ ಮೈನಾರಿಟಿ ಕಮ್ಯುನಿಟಿ ಆಗಿ ಒಬ್ಬ ಮೈನಾರಿಟಿಗೆ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ. ಇವರು ಬಿಷಪ್ ಮಾರ್ಟಿನ್ ಬರ್ಗಾಯಿ ಈಗ ಇವ್ರದ್ದು ಸಮಯ ಬಿಷಪ್ ಇಂದ ಆಗಿದೆ. ಚೆನ್ನೈಯಲ್ಲಿ ಯಾವ ಎಲೆಕ್ಷನ್ ನಡೀತಾ ಇದೆ ಅಂದ್ರೆ, ಈಗ 21ನೇ ತಾರೀಕಿಗೆ ಇವರು ಮಾಡ್ರೇಟ್ ಆಗ್ತಾರೆ. ಮಾಡ್ರೇಟ್ ಆದ್ರೆ ಇವರು ಬಿಷಪ್ ಸ್ಥಾನವನ್ನು ಬಿಡ್ತಾರೆ. ಆ ಬಿಷಪ್ ಸ್ಥಾನದಲ್ಲಿದ್ದು ಎಷ್ಟು ಹಗರಣಗಳು ಮಾಡಿದಾರೋ, ಎಷ್ಟು ವಂಚನೆಗಳು ಮಾಡಿದೆಯೋ ಅದೆಲ್ಲ ವಾಶ್ ಔಟ್ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಇವ್ರಿಗೆ ಮಾಡ್ರೇಟ್ ಆಗೋದಿಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಸಿಗಲ್ವೋ, ಬಿಷಪ್ ಮಾರ್ಟಿನ್ ಬರ್ಗಾಯ್ ಅನ್ನೋರು ಇವರು ದೊಡ್ಡ, ಈಗ ನಾವು ಮಾಧ್ಯಮದ ಮುಂದೆ ಹೇಳಿದ್ರೆ ಸರಿ ಹೋಗೋದಿಲ್ಲ, ನಾನು ನನ್ನ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀನಿ. ಇವರಂತಹ ಫೋರ್ಜರಿ ಮಾಡುವಂತಹ ಬಿಷಪ್ರು ಇಡೀ ರಾಜ್ಯದಲ್ಲಿ ನಿಮಗೆ ಸಿಗೋದಿಲ್ಲ. ಇವರು ಎಲ್ಲ ದಾಖಲಾತಿಗಳು ಇವರು ನಮ್ಮ ಹತ್ರ ಇದೆ. ಎಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಇವ್ರು ಫೇಲ್ ಆಗಿರ್ತಾರೆ, ಆದ್ರೂ ಕೂಡ ಇವ್ರು ಪ್ರಿನ್ಸಿಪಲ್ ಆಗಿರ್ತಾರೆ. ಇವರು ದುಡ್ಡು ತಗೊಂಡು ಮಕ್ಕಳನ್ನ ಪಾಸ್ ಮಾಡ್ತಾರೆ. ಅದು ಪ್ರಕರಣ ಇದೆ, ಅದು ಕೇಸ್ ಇದೆ. ಇವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ ಕಾಲೇಜಿಂದ. ಮತ್ತೆ ಸಸ್ಪೆಂಡ್ ಮಾಡಾದ ನಂತರ ಇವ್ರಿಗೆ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ.
ಇವ್ರದ್ದು ಸರ್ಟಿಫಿಕೇಟ್ಸ್ ಇದೆ ನೋಡಿ. MSc ಅಲ್ಲಿ 19 ಮಾರ್ಕ್ಸ್ ತಗೊಂಡಿದ್ರು. ಇದು ಫೇಕ್ ಸರ್ಟಿಫಿಕೇಟ್. ಆಮೇಲೆ ಇವರು ವಿಲ್ಸನ್ ಮೊಯ್ಲಿ ಅಂತ ಹೇಳಿ ಇವ್ರ ಮೇಲೆ ದುಡ್ಡು ತಗೊಂಡಿರೋದು CSI ಕಮ್ಯುನಿಟಿದವರೇ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ವಂಚನೆ ಮಾಡಿರೋದು ಇವ್ರ ಮೇಲೆ ಆರೋಪ ಇದೆ. ಬಡಬಡೆಗೆ ದುಡ್ಡು ಕೊಡಿ ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವರು ವಿಜಯ್ ಕುಮಾರ್ ಡಿಂಡಿನ್ ಅಂತ ಹೇಳಿ ಇವ್ರ ಕೆಲಸನೇ ಡಿಂಡಿನ್ ಮಾಡೋದು, ಬೇರೆ ಏನು ಬರಲ್ಲ ಇವ್ರಿಗೆ. ಇವ್ರು ಕೋರ್ಟ್ಗೆ ಹೋಗಿ ಅಂತಾರೆ, ನಾವು ಯಾವುದೇ ಕಾರಣಕ್ಕೂ ಮಾಧ್ಯಮದ ಸ್ನೇಹಿತರಿಂದ ನಾವು ಕೇಳ್ಕೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿಗೆ ಹೋಗೋದಿಕ್ಕೆ ನಾವು ಹೋಗಲ್ಲ. ನಾವು ಅಬ್ದುಲ್ಲಾ ಬಡಬಡೆಗೆ ನ್ಯಾಯ ಕೊಡಿಸೋದಿಕ್ಕೆ 21ನೇ ತಾರೀಕು ಏನು ಓಕೆನಾ 21ನೇ ತಾರೀಕು ಫ್ರೀಡಂ ಪಾರ್ಕ್ ಎದುರುಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಪ್ಪು ಬಟ್ಟೆ ಪ್ರದರ್ಶನ ಬಿಷಪ್ ಮಾರ್ಟಿನ್ ಬರ್ಗಾಯಿ ವಿರುದ್ಧ ಮತ್ತೆ ಆ ಕಾಲೇಜ್ ವಿರುದ್ಧ. ಕೂಡಲೇ ಪೀಟರ್ ಸ್ಟಾಲಿನ್ ಮೀಟರ್ಗೆ ಆ ಕಾಲೇಜಿಂದ ಆಚೆ ಹಾಕಬೇಕು. ನಾವು ಆಗಲೇ ಮೈನಾರಿಟಿ ಕಮಿಷನ್, ಮೈನಾರಿಟಿ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್, ಇನ್ಚಾರ್ಜ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಮಾನವ ಹಕ್ಕುಗಳ ಆಯೋಗ ಎಲ್ಲ ಕಡೆನೂ ನಾವು ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೈನಾರಿಟಿ ಮಿನಿಸ್ಟರ್ ಇಂದ ಅವ್ರಿಗೆ ಆಗಲೇ ಲೆಟರ್ ಹೋಗಿದೆ, ಮೈನಾರಿಟಿ ಮಿನಿಸ್ಟರ್ ಇಂದ DC-ಗೆ ಲೆಟರ್ ಹೋಗಿದೆ. ಈಗ ಇವರೆಲ್ಲ ಗಾಬರಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ಮೇಲೆ ಮತ್ತೆ ದೌರ್ಜನ್ಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರೆ. ನಾವು ನಿಮ್ಮ ವತಿಯಿಂದ ನಾವು ಕೇಳ್ಕೊಳ್ಳೋದಷ್ಟೇನೆ, ದಯಮಾಡಿ ಬಿಷಪ್ ಮಾರ್ಟಿನ್ ಬಾರ್ಗೈರವರಾಗಿರ್ಬೋದು ಅಥವಾ ವಿಲ್ಸನ್ ಮೊಯ್ಲಿ ಆಗಿರ್ಬೋದು ಅಥವಾ ವಿಜಯ್ ಕುಮಾರ್ ಡಿಂಡಿನ್ ಆಗಿರ್ಬೋದು, ದಯಮಾಡಿ ಈ ಸ್ಯಾಟರ್ಡೇವರೆಗೂ ಕೊನೆಯ ಅಂತಿಮ ಸಮಯ ನಾವು ಕೊಡ್ತಾ ಇದ್ದೀವಿ. ಇಲ್ಲದಿದ್ದಲ್ಲಿ ಸೋಮವಾರ ನಾವು ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಮುಂದಾಗಿದ್ದೀವಿ. ಜೈ ಮಂಡಳಿ ಅದು ಬಿಟ್ಟು ಅವ್ರು ಯಾರ ಕಡೆ ಆಸ್ತಿ, ಇವರು ಯಾರು ವಿಲ್ಸನ್ ಮೈಲಿ ಅಂತಿದ್ದಾರೆ, ಅವ್ರ ಕಾಲೇಜಿಗೆ ಸಂಬಂಧ ಇಲ್ಲ, ಅವರು ಡಯಾಸಿಸ್ ಸೆಕ್ರೆಟರಿ, ಅವರು ಬಿಷಪ್ ಅವ್ರಿಗೆ ನೇಮಕ ಮಾಡಿದ್ರು, ಅವ್ರ ಕಡೆನೂ ಹೊಡೆದ್ರು. 1 ವರ್ಷ ಅವರು ಸತಾಯಿಸಿದ್ರು. ಈಗೆಲ್ಲ ಮಾಡಿ ಲಾಸ್ಟಿಗೆ ಎಲ್ಲರೂ ಬಂದಾಗ ನಮ್ಮ ದಲಿತ ಸೇನೆ ಸಂಘಟನೆದವರು ಎಲ್ಲರೂ ಧಾರವಾಡಿಗೆ ಬಂದು 4ನೇ ತಾರೀಕಿಗೆ 4/7/2025 ಬಂದು ಕುಂದು ಚರ್ಚೆ ಮಾಡಿ 2.5 ತಾಸು ಮೀಟಿಂಗ್ ಮಾಡಿ ಅದರಲ್ಲಿ ಡಿಸೈಡ್ ಮಾಡ್ತಾರೆ, ಎಲ್ಲ ಬಿಲ್ಡಿಂಗ್ ಅನ್ನು ಮೆಜರ್ಮೆಂಟ್ ಮಾಡೋಣ, ಬಡಬಡಿಯವರು ಕೊಟ್ಟಿದ್ದ ದುಡ್ಡನ್ನು ಮೈನಸ್ ಮಾಡಿ ಏನು ಉಳಿದ್ರೆ ಅದು ಬಡಬಡಿಗೆ ಕೊಡೋಣ ಅಂತ ಹೇಳಿ ಅದನ್ನ ಡಿಸೈಡ್ ಮಾಡಿ ಮತ್ತೆ ಸೋಮವಾರ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಾನಲ್ಲಿ CP ಅವ್ರಿಗೆ ಹೋಗಿ ಭೇಟಿಯಾಗಿ ಅವರು ಕರೆದು ಹೇಳ್ತಾರೆ, ಇಲ್ಲ ನೀವು ಇಲ್ಲಿ ಕೇಳಬಾರ್ದು, ನೀವು ಕೋರ್ಟಿಗೆ ಹೋಗಿ ಅಲ್ಲಿ ಹೋಗಿ. ನಾನು ಕೋರ್ಟಿಗೆ ಹೋಗ್ಬೇಕಂದ್ರೆ ನಾನು ಸಾಯ್ಬೇಕು, ಅದು ಬಿಟ್ಟರೆ ನನ್ನ ಕಡೆ ಏನೂ ಉಳಿದಿಲ್ಲ. 5 ವರ್ಷ ಇವ್ರು ಸತಾಯಿಸಿದ್ದಾರೆ. ನ್ಯಾಯಾಲಯಕ್ಕೆ ಹೋದ್ರೆ ಅಲ್ಲಿ ಎಷ್ಟು ವರ್ಷ ಹೋಗುತ್ತೆ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಮಾಧ್ಯಮದ ಕೈ ಮುಗಿದು ಕೇಳ್ತೀನಿ, ಪ್ಲೀಸ್ ಎಲ್ಲರೂ ನನಗೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ. ಇಲ್ಲಾಂದ್ರೆ ನನ್ನ ನನಗೆ ಜೀವಿಸಕ್ಕೆ ಸಾಧ್ಯ ಇಲ್ಲ ನನಗೆ. ಧನ್ಯವಾದ. ನೀವು ದುಡ್ಡು ತಗೊಳ್ಳದೆ ಯಾಕೆ ಮಾಡಿದ್ರಿ? ಈಗ 35-40 ಲಕ್ಷ 50 ಯಾವುದೇ ಒಂದು ಸಾಹೇಬ್ರೆ, ಫಾರ್ ಎಕ್ಸಾಂಪಲ್ ಈಗ ಈ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ಹೋಗ್ತೀವಿ, ಅವನೇನಂತಾನೆ ಸರ್ ಸ್ಪೀಕರ್ ಅಲ್ಲಿ ಡಸ್ಟ್ ಇದೆ ಕ್ಲೀನ್ ಮಾಡ್ಕೊಳ್ಳ, ಒಂದು ಭರವಸೆ ಇದೆ. ಆಯ್ತಪ್ಪ ಸ್ಕ್ರೀನ್ ಗಾರ್ಡ್ 100 ರೂಪಾಯಿನ, ಅದಕ್ಕೆ ಎಷ್ಟಾಗುತ್ತೆ, ಒಂದು 20 ರೂಪಾಯಿ ಆಗುತ್ತಾ ಕ್ಲೀನ್ ಮಾಡ್ಕೊಳ್ಳಿ. ಆ ಕ್ಲೀನ್ ಮಾಡೋ ಟೈಮಲ್ಲಿ ಸರ್ ಇನ್ನೊಂದು IC ಹೋಗಿದೆ ಸರ್, ಅದು ರೆಡಿ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡಿದ್ರು. ಒಂದು ಭರವಸೆ, ನಂಬಿಕೆ ದ್ರೋಹ ಯಾರು